ಹಾಕೋದ್ರಿಂದ ಏನಾಗ್ತೈತಿ ಚಲೋ ಗೊಬ್ಬರ ಆಗ್ತೈತಿ ಗಿಡಗಳಿಗೆ. ಕಡಿಮೆ ಜಾಗ ಇದ್ದವ್ರಿಗೆ ಗ್ರೋ ಬ್ಯಾಗ್ನಾಗ ಯಾವ ರೀತಿ ಬೆಳೆಸ್ಬೇಕಂತ ಹೊರಗಿಂದ ತರೋದು ಕಡಿಮೆ ಮಾಡ್ಕೋಬೇಕು. ಇಲ್ಲೇ ನಾನು ಅಸಾಧ್ಯವಾದಷ್ಟು ಬೆಳ್ಕೋಬೇಕು. ಬಹಳ ಕೆಮಿಕಲ್ ಗೊಬ್ಬರ ಹಾಕಿ ಬೆಳಿತಾರಂತ ಕೇಳ್ಪಟ್ಟೇನೆ. ಮೇಲೆ ನಾನೀಗ ಮಣ್ಣಿಂದ ಕವರ್ ಮಾಡ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ನಾನು ನಿಮ್ಗೆ ಆಲೂಗಡ್ಡಿನ ನಾನು ಹೇಗೆ ಬೆಳೆಸಿದ್ದೀನಿ, ಈಗ ನಾನು ನಿಮ್ಗೆ ಹಚ್ಚು ಪ್ರೊಸೀಜರನ್ನು ತೋರಿಸ್ತೀನಿ. ಲಾಸ್ಟ್ ಟೈಮ್ ನನ್ನ ವಿಡಿಯೋದಾಗ ನೀವು ನೋಡಿರ್ಬೇಕು ಆಲೂಗಡ್ಡೆ ಹಾರ್ವೆಸ್ಟ್ ಮಾಡೋದು. ಈಗ ನಾನು ನಿಮ್ಗೆ ಯಾವ ಥರ ಬೆಳೆಸಬೇಕು ಆಲೂಗಡ್ಡಿನ ಅಂತ ಗ್ರೋ ಬ್ಯಾಗ್ ಒಳಗೆ ಹಚ್ಚಿ ತೋರಿಸ್ತೀನಿ ಅಂತ ಬರ್ರಿ. ಆಲೂಗಡ್ಡೆ ಬೆಳೆಸೋಕೆ ನಾನು ಗ್ರೋ ಬ್ಯಾಗನ್ನು ತೊಗೊಂಡೀನಿ. ಯಾಕಂತಂದ್ರೆ ಟೆರೆಸ್ ಗಾರ್ಡನ್ ಮಾಡೋರಿಗೆ, ಆಮೇಲೆ ಕಡಿಮೆ ಜಾಗ ಇದ್ದವ್ರಿಗೆ ಗ್ರೋ ಬ್ಯಾಗ್ನಾಗ ಯಾವ ರೀತಿ ಬೆಳೆಸ್ಬೇಕಂತ ತೋರಿಸೋ ಸಂಬಂಧ ನಾನು ಈಗ ಗ್ರೋ ಬ್ಯಾಗ್ನಾಗ ಬೆಳೆಸಾಕತ್ತೀನಿ. ಇದು 12 ಇಂಚಿ ಗ್ರೋ ಬ್ಯಾಗ್. ಆಲೂಗಡ್ಡೆ ಬೆಳೆಸೋಕೆ ಸ್ವಲ್ಪ ಡೀಪ್ ಗ್ರೋ ಬ್ಯಾಗ್ ಇದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಆಲೂಗಡ್ಡೆ ಡೀಪ್ ಒಳಗೆ ನಾವು ಹಚ್ಚಬೇಕಾಗ್ತೈತಿ. ಆಲೂಗಡ್ಡೆ ನಾವು ಯಾವ ಥರ ಇರೋದು ತೊಗೋಬೇಕಂತಂದ್ರೆ ಈ ಥರ ಚಿಕ್ಕದಿದ್ದ ಆಲೂಗಡ್ಡೆ ತೊಗೋಬೇಕು. ಇವನ್ನ ನಾವೇನು ಮಾಡಬೇಕು, ಆಲೂಗಡ್ಡೆ ತಂದಾಗ ಮನೆಯೊಳಗೆ ಒಂದು ಬಾಕ್ಸ್ ಒಳಗೆ ಹಾಕಿ ಮುಚ್ಚಿ ಇಟ್ಬಿಡ್ಬೇಕು. ಅದು ತನ್ನಿಂದ ತಾನೇ ಈ ಥರ ಸ್ಪ್ರೌಟ್ ಬರ್ತಾವ. ಆವಾಗ ನಾವು ಇದನ್ನು ತೊಗೊಂಡು ಹಚ್ಚಬೇಕು. ಕೆಲವೊಂದು ಸತಿ ನಾವು ಮನೆ ಒಳಗೆ ತಂದಿರ್ತೀವಲ್ಲ, ಭಾಳ ದಿನ ಇಟ್ಟಿರ್ತೀವಲ್ಲ, ಆವಾಗೂ ಕೂಡ ಚಿಗುರು ಬಂದಿರ್ತಾವ. ಅವನು ಕೂಡ ನಾವು ಆಲೂಗಡ್ಡಿನ ಬೆಳೆಸ್ಬಹುದು. ಈಗ ಫಸ್ಟ್ ನಾನು ಈ ಗ್ರೋ ಬ್ಯಾಗ್ನಾಗ ಸ್ವಲ್ಪ ನಾನು ಒಣಗಿದ ಎಲೆಗಳನ್ನು ಕೂಡಿಸಿಟ್ಟೀನಿ. ಇದನ್ನು ನಾನು ಕೆಳಗಡೆ ಹಾಕ್ತೀನಿ. ಯಾಕಂತಂದ್ರೆ ಇದನ್ನು ಹಾಕೋದ್ರಿಂದ ಏನಾಗ್ತೈತಿ ಚಲೋ ಗೊಬ್ಬರ ಆಗ್ತೈತಿ ಗಿಡಗಳಿಗೆ, ಮತ್ತು ಮಣ್ಣು ಕಡಿಮೆ ಹಿಡಿತೈತಿ. ಕಿಚನ್ ವೇಸ್ಟ್ ಕೂಡ ನಾವು ಇದ್ರೊಳಗೆ ಹಾಕ್ಬೋದು. ಮನೆಯೊಳಗೆ ಉಳ್ಳಾಗಡ್ಡಿ ಸಿಪ್ಪಿ, ಬನಾನಾ ಸಿಪ್ಪಿ, ಯಾವುದೇ ಕಿಚನ್ ವೇಸ್ಟ್ ಇರ್ತದಲ್ಲ, ಕಾಯಿಪಲ್ಲೆ, ಅದನ್ನೆಲ್ಲ ನಾವು ಇದ್ರೊಳಗೆ ಹಾಕಿ ಆಮೇಲೆ ಮಣ್ಣು ಹಾಕಿ ನಾವು ಪೊಟ್ಯಾಟೋನ ಹಚ್ಬೋದು. ಈಗ ಇದ್ರೊಳಗೆ ನಾನು ಮಣ್ಣು ಹಾಕ್ತೀನಿ. ಇದು ಮಣ್ಣು ಯಾವ ಥರ ಇರಬೇಕಪ್ಪ ಅಂತಂದ್ರೆ ಈ ಥರ ಉದುರಾದ ಮಣ್ಣು ಇರಬೇಕು. ಇದಕ್ಕೆ ನಾನು ಗಾರ್ಡನ್ ಸಾಯಿಲ್, ವರ್ಮಿ ಕಂಪೋಸ್ಟ್, ಆಮೇಲೆ ಕೋಕೋಪೀಟನ್ನು ಮಿಕ್ಸ್ ಮಾಡ್ಕೊಂಡೀನಿ. ಹಿಂಗೆ ಲೈಟ್ ವೇಟ್ ಇತ್ತಂದ್ರೆ ಆಲೂಗಡ್ಡೆ ಬೆಳೆಯೋಕೆ ಚಲೋ ಆಗ್ತೈತಿ. ಗಟ್ಟಿ ಮಣ್ಣು ಇತ್ತಂದ್ರೆ ಸ್ವಲ್ಪ ಅದು ಗ್ರೋತ್ ಸರಿ ಆಗೋದಿಲ್ಲ. ನಾನು ಮೊದಲ ಮಿಕ್ಸ್ ಮಾಡಿ ಇಟ್ಟಿದ್ದೈತಿ ಇದು ಮಣ್ಣು. ಈ ಕಡೆ ನೋಡ್ರಿ, ನಾನು ಮೊದಲ ಮಿಕ್ಸ್ ಮಾಡಿ ಈ ಥರ ಇಟ್ಟಿರ್ತೀನಿ. ನನಗೆ ಯಾವಾಗ ಪ್ಲಾಂಟೇಶನ್ ಮಾಡೋದಿರ್ತದಲ್ಲ ಆವಾಗ ನಾನು ಅದನ್ನು ತೊಗೊಂಡು ಇದ್ರೊಳಗೆ ಹಾಕಿ ಹಚ್ತಿರ್ತೀನಿ. ಅದಕ್ಕೋಸ್ಕರ ನಾನೀಗ ನಿಮಗೆ ಇದನ್ನ ಕಂಪ್ಲೀಟಾಗಿ ತೋರ್ಸೋಕೆ ಆಗಲಿಲ್ಲ. ಈ ಥರ ನೀವು ಮಾಡಿ ಮಣ್ಣು ರೆಡಿ ಮಾಡ್ಕೋಬಹುದು. ಇದಕ್ಕೆ ನಾನೀಗ ಫಸ್ಟ್ ಒಂದು 4 ಇಂಚಷ್ಟು ಮಣ್ಣು ಹಾಕೋತೀನಿ. ಇಷ್ಟು ನಾವು ಮಣ್ಣು ಹಾಕೋಬೇಕು. ಇದಾದಮೇಲೆ ನಾನೀಗ ಆಲೂಗಡ್ಡಿನ ಇದ್ರೊಳಗೆ ಹಾಕ್ತೀನಿ. ನಾವು ಫಸ್ಟ್ ಫುಲ್ ಹಾಕಬಾರ್ದು ಯಾವಾಗಲೂ ಆಲೂಗಡ್ಡೆಗೆ. ಈಗ ನಾವು ಅರ್ಧ ಹಾಕೊಂಡ್ಮೇಲೆ ನಾವು ಆಲೂಗಡ್ಡಿನ ಹಚ್ಚಬೇಕು. ಹಚ್ಚಿದ ಮೇಲೆ ಮತ್ತು ಅದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಆಲೂಗಡ್ಡೆ ಪ್ಲ್ಯಾಂಟ್ ಏನು ಬರ್ತದಲ್ಲ, ಒಂದು ಗೇಣಿನಷ್ಟು ಬಂದ ಕೂಡಲೇ ಅವಾಗ ನಾವು ಮತ್ತೊಂದು ಸಲ ನಾವು ಮಣ್ಣು ಫಿಲ್ ಮಾಡ್ಕೋಬೇಕಾಗ್ತೈತಿ. ಯಾಕಂದರೆ ಆಲೂಗಡ್ಡೆ ಗಿಡ ಸ್ವಲ್ಪ ದೊಡ್ಡ ಆಗ್ತಾವಲ್ಲ, ಅವಾಗ ಅವು ಕೆಳಗೆ ಬೀಳ್ತಿರ್ತಾವ. ಆಲೂಗಡ್ಡಿನೂ ಈಗ ಮ್ಯಾಲೆ ಬರ್ತಿರ್ತಾವಲ್ಲ, ಮ್ಯಾಲೆ ಬಂದಾಗ ನಾವು ಅದನ್ನು ಕವರ್ ಮಾಡಬೇಕಾಗ್ತೈತಿ. ಸಣ್ಣ ಲೈಟಿಗೆ ಏನಾಗ್ತೈತಿ, ಗ್ರೀನ್ ಬಂದ್ಬಿಡ್ತೈತಿ ಕಲರ್. ಆಲೂಗಡ್ಡೆಗೆ ಯಾವಾಗಲೂ ಗ್ರೀನ್ ಕಲರ್ ಬರಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಅದನ್ನು ಈ ಥರ ನೋಡ್ರಿ, ಈ ಥರ ಗ್ರೀನ್ ಬಂದುಬಿಡ್ತೈತಿ. ಈ ಥರ ಗ್ರೀನ್ ಇದ್ದಿದ್ದು ಆಲೂಗಡ್ಡೆ ನಾವು ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದ್ರ ಮೇಲೆ ಮತ್ತೊಂದು ಲೇಯರ್ ಮಣ್ಣು ಹಾಕಬೇಕು. ಮೇಲೆ ಮಣ್ಣು ಏರಿಸ್ಬೇಕಾಗ್ತೈತಿ. ಅದಕ್ಕೆ ನಾನೀಗ ಸ್ವಲ್ಪ ಮಣ್ಣು ಹಾಕೀನಿ. ಈಗ ಆಲೂಗಡ್ಡಿನ ಹಚ್ತೀನಿ ಇದ್ರೊಳಗೆ ನಾನು ಒಂದು 4 ಆಲೂಗಡ್ಡೆ ಹಾಕ್ತೀನಿ. ಇಷ್ಟು ಸಾಕು ಇದಕ್ಕೆ. ಈಗ ಇದು ಆಲೂಗಡ್ಡೆ ಕಡಿಮೆ ಇದ್ದು ಅಂದರೆ ನಿಮ್ಮ ಕಡೆ ಅವು ಎಲ್ಲೆಲ್ಲಿ ಚಿಗುರು ಬಂದವಲ್ಲ ಅಷ್ಟು ಭಾಗ ನೀವು ಕಟ್ ಮಾಡ್ಕೋಬೋದು. ಈ ಥರ ಇಲ್ಲಿ ಇದ್ರೊಳಗೆ ನೋಡ್ರಿ 3 ಸ್ಪ್ರೌಟ್ ಬಂದವ. 3 ನೀವು ಅರ್ಧ ಕಟ್ ಮಾಡಿ ತೆಗೆದು ಅದನ್ನು ಒಂದು ಸ್ವಲ್ಪ ಬೂದಿ ಇರ್ತದಲ್ಲ, ಬೂದಿ ಒಳಗರ ಫಂಗಿಸೈಡ್ ಒಳಗರ ಎದ್ದು ನೀವು ಅದನ್ನು ಹಚ್ಚಬೇಕು. ಇಲ್ಲಾಂದ್ರೆ ಫಂಗಸ್ ಅಟ್ಯಾಕ್ ಆಗ್ತೈತಿ. ಇಲ್ಲ ಅಂತಂದ್ರೆ ಇಡೀ ನಾವು ಇದನ್ನ ಫುಲ್ ಇಡ್ಬೋದು. ಇಲ್ಲಪ್ಪ ಅಂತಂದ್ರೆ ನಮ್ಮ ಕಡೆ ಫಂಗಿಸೈಡ್ ಅದು ಏನೂ ಇಲ್ಲ ಅಂತಂದ್ರೆ, ಬೂದಿನೂ ಇಲ್ಲ ಅಂತಂದ್ರೆ ಇದನ್ನು ಕಟ್ ಮಾಡಿ 1 ದಿವಸ ಅಥವಾ 2 ದಿವಸ ಡ್ರೈ ಆಗೋಕೆ ಬಿಡಬೇಕು. ಡ್ರೈ ಆದಮೇಲೆ ನಾವು ಅದನ್ನು ಹಚ್ಚಬೇಕು. ಯಾಕಂದ್ರೆ ಡೈರೆಕ್ಟ್ ಹಚ್ಚಿದ್ದೀವಿ ಅಂದರೆ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತೈತಿ, ಅದು ಕೊಳತು ಹೋಗ್ತೈತಿ. ಅದಕ್ಕೋಸ್ಕರ ನಾವು ಅದನ್ನು ಡ್ರೈ ಮಾಡ್ಕೊಂಡು ಹಚ್ಚಬೇಕು. ಇದೇ ಥರ ನಾವು ಕಂಪ್ಲೀಟ್ ರೌಂಡ್ ಇದ್ದಿದ್ದು ಹಚ್ಚಿದ್ದೀವಿ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ನೋಡ್ರಿ, ಇದ್ರೊಳಗೆ ನಾನು ಎರೆಹುಳ ಗೊಬ್ಬರ, ಬೇವಿನ ಹಿಂಡಿನ ಮಿಕ್ಸ್ ಮಾಡೀನಿ. ಇದನ್ನ ಒಂದು ಸ್ವಲ್ಪ ನಾನು ಹಾಕಿಬಿಡ್ತೀನಿ. ಯಾಕಂತಂದ್ರೆ ಬೇವಿನ ಹಿಂಡಿ ಏನು ಮಾಡ್ತೈತಿ, ಫಂಗಸ್ ಅಟ್ಯಾಕ್ ಆಗ್ದಂಗೆ, ಹಾಳಾಗ್ದಂಗೆ, ಇದಕ್ಕೆ ಹುಳ ಹತ್ತದಂಗೆ ಅದು ನೋಡ್ಕೋತೈತಿ. ಅದಕ್ಕೋಸ್ಕರ ನಾವು ಬೇವಿನ ಹಿಂಡಿನ ಹಾಕಬೇಕಾಗ್ತೈತಿ. ಬೇವಿನ ಹಿಂಡಿ ಇರಲಿಲ್ಲ ಅಂದ್ರೆ ಫಂಗಿಸೈಡ್ ನೀವು ಹಾಕ್ಬೋದು. ಮನೆ ಒಳಗೆ ಬೂದಿ ಇತ್ತಂದ್ರೆ ಬೂದಿ ಕೂಡ ಹಾಕ್ಬೋದು. ಅದು ಕೂಡ ಫಂಗಿಸೈಡ್ ಕೆಲಸ ಮಾಡ್ತೈತಿ.
2ರಿಂದ 3 ಹಿಡಿ ಹಾಕಿದ್ರೆ ಸಾಕು. ಇದ್ರ ಮೇಲೆ ನಾನೀಗ ಮಣ್ಣಿಂದ ಕವರ್ ಮಾಡಿಬಿಡ್ತೀನಿ. ಭಾಳ ಮೇಲೆ ಕವರ್ ಮಾಡಬಾರ್ದು, ಆಮೇಲೆ ಮತ್ತೆ ನಾವು ಹಾಕೋದು ಇರತ್ತೈತೆ ಮಣ್ಣು. ಅದು ಮುಚ್ಚುವಷ್ಟು ಹಾಕಿಬಿಟ್ರೆ ಸಾಕು. ಈಗ ನಾನು ನೀರು ಹಾಕಿಬಿಡ್ತೀನಿ. ಇದಕ್ಕೆ ಹ್ಯೂಮಿಕ್ ಆ್ಯಸಿಡ್ ಹಾಕಿ ನೀರು ಹಾಕಿಬಿಡ್ತೀನಿ ಅದ್ರೊಳಗೆ. ಇದು ನೋಡ್ರಿ ಹ್ಯೂಮಿಕ್ ಆ್ಯಸಿಡ್. ಇದನ್ನು 1 ಚಿಟಿಕೆಯಷ್ಟು ಹಾಕಿಬಿಡ್ಬೇಕು ಸಾಕು ನೀರೊಳಗೆ. ಯಾವುದೇ ಬೀಜ ಹಾಕಿದರೂ ಕೂಡ ನೀವು ಫಸ್ಟ್ ಗಿಡ ಹಚ್ಚಿದ್ರು ಕೂಡ ಅದಕ್ಕೆ ನಾವು ಹ್ಯೂಮಿಕ್ ಆ್ಯಸಿಡ್ ನೀರು ಹಾಕಬೇಕು. ಚೆನ್ನಾಗಿ ಬೇರು ಬಂದು ಆಮೇಲೆ ಗ್ರೋತೆ ಚಲೋ ಬರ್ತೈತಿ. ಇದ್ರೊಳಗೆ ನಾನು 1-2 ಚಿಟಿಕೆಯಷ್ಟು ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡೀನಿ. ಯಾವುದೇ ಪಾಟ್ ಒಳಗಾಗಲಿ ಗ್ರೋ ಬ್ಯಾಗ್ ಒಳಗೆ ಬೆಳೆಸೋದಿತ್ತಂದ್ರೆ ಅದಕ್ಕೆ ಕಂಪ್ಲೀಟ್ ನೀರು ಹೋಗುವಂಗೆ ನಾವು ಹೋಲ್ ಇರಬೇಕು. ಹೋಲನ್ನು ಮಾಡಬೇಕಾಗ್ತೈತಿ. ಹೋಲ್ ಇರಲಿಲ್ಲ ಅಂತಂದ್ರೆ ಅದು ನೀರು ಹಿಡಿದು ಅಲ್ಲೇ ಕೊಳಿ ಚಾನ್ಸ್ ಇರ್ತೈತಿ. ಇದಕ್ಕೆ ಈ ಗ್ರೋ ಬ್ಯಾಗಿಗೆ ಈ ಥರ ನಾವು ಹೋಲ್ ಹಾಕಬೇಕು. ಅಂದ್ರೆ ನೀರೆಲ್ಲ ಅದು ಕಂಪ್ಲೀಟಾಗಿ ಸೋರಿ ಹೋಗ್ಬೇಕು. ಈಗ 4 ಕಡೆ ನಾವು ಹೋಲ್ ಹಾಕಿ ಬಿಡಬೇಕು. ಇವನ್ನ ನೀರ ಪಾಸ್ ಆದವು ಅಂದ್ರೆ ಗಿಡಗಳು ಚಲೋ ಬೆಳಿತಾವ, ಇಲ್ಲಿಲ್ಲ ಅಂದ್ರೆ ಕೊಳಿತಾವ. ಈಗ ಇದಕ್ಕೆ ಹ್ಯೂಮಿಕ್ ಆ್ಯಸಿಡ್ ನೀರನ್ನು ಹಾಕ್ತೀನಿ. ನೀರು ಹಾಕಿದ ಕೂಡಲೇ ನೋಡ್ರಿ ಒಂದು ಸ್ವಲ್ಪ ಮ್ಯಾಲ ಕಾಣಕತ್ತು ಆಲೂಗಡ್ಡೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿಬಿಡ್ತೀನಿ. ಈಗ ನಾನು ಇಷ್ಟು ಮಣ್ಣು ಹಾಕಿನಿ. ನೆಕ್ಸ್ಟ್ ಗಿಡ ಇಷ್ಟು ಹೈಟ್ ಬಂದ ಮೇಲೆ ಮತ್ತು ನಾವು ಮಣ್ಣು 4 ಇಂಚು ಏರಿಸ್ಬೇಕು. ಅಲ್ಲಿವರೆಗೂ ಇದನ್ನು ಇಷ್ಟ ಇಟ್ಟಿರ್ತೀನಿ. ನೆಕ್ಸ್ಟ್ ನಾನು ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಂತ ಯಾವ ಥರ ನಾನು ನೆಕ್ಸ್ಟ್ ಅದನ್ನು ಮಾಡ್ತೀನಂತ. ಇಲ್ಲಿ ನಾನು ಆಲೂಗಡ್ಡೆ ಹಾಕೀನಿ ಈ ಗ್ರೋ ಬ್ಯಾಗ್ನಾಗ. ಆಮೇಲೆ ಅದ್ರ ಜೊತೆ ಮೆಂತೆ ಹಾಕೀನಿ. ಈ ಮೆಂತೆನ ಈಗ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಹೂ ಆಗತ್ತೈತೆ ತಿರುಗೀಗ, ಅದಕ್ಕೆ ಇದನ್ನು ತೆಗೆದುಬಿಡ್ತೀನಿ. ಈಗ ನಾನು ಏನು ಮಾಡ್ಬೇಕಂತಂದ್ರೆ ಈ ಆಲೂಗಡ್ಡೆಗೆ ನಾನು ಮಣ್ಣು ಏರಿಸ್ಬೇಕು ಮ್ಯಾಲೆ. ಇದು ಹೆಂಗೆ ಬೆಳ್ದಂಗೆ ನಾವು ಇದನ್ನು ಮಣ್ಣು ಏರಿಸ್ಕೊತ ಹೋಗ್ಬೇಕು. ಆಲೂಗಡ್ಡೆ ಮ್ಯಾಲೆ ಬಂದುಬಿಡ್ತಾವೆ. ಆಲೂಗಡ್ಡೆ ಬಿಸಿಲಿನ ಜೊತೆ ಕಾಂಟ್ಯಾಕ್ಟ್ ಆಗಬಾರ್ದು. ಅದ್ರ ಸಂಬಂಧ ನಾವು ಇದಕ್ಕೆ ಮಣ್ಣು ಏರಿಸ್ಕೊತ ಇರಬೇಕು. ಆಮೇಲೆ ಈ ಗಿಡನೂ ಈ ಥರ ಇದಾಗ್ತದಲ್ಲ, ಜಾಸ್ತಿ ದೊಡ್ಡದಾಗ್ತೈತಿ, ಅದಕ್ಕೂ ಸಪೋರ್ಟ್ ಇರ್ತೈತಿ. ಇದನ್ನು ಮೆಂತೆ ಹೆಂಗೂ ಬಂದೈತಿ. ಈಗ ಅದನ್ನು ತಗೊಂಡು ಮಣ್ಣು ಏರಿಸ್ಬಿಡ್ತೇನೆ ಆಲೂಗಡ್ಡೆಗೆ. ಈಗ ನಾನು ಮೆಂತೆನೂ ತಗೊಂಡೆ ನೋಡ್ರಿ, ಇಷ್ಟು ಬಂತಿದ್ರಾಗ. ಈಗ ಮಣ್ಣು ಏರಿಸೋದಂತಂದ್ರೆ ಹೆಂಗಂತಂದ್ರೆ ಇದನ್ನು ಸೈಡ್ ಇರ್ತದಲ್ಲ ಮಣ್ಣು, ಇದನ್ನು ನಾವು ಬೇರೆ ಹತ್ರ ಇದನ್ನೆಲ್ಲ ಹಿಂಗೆ ಮ್ಯಾಲೆ ಹಾಕಿಬಿಡ್ಬೇಕು. ಆಲೂಗಡ್ಡೆ ಮ್ಯಾಲೆ ಹಾಕ್ತಾವಲ್ಲ ಆವಾಗ ಇದು ಮುಚ್ಕೊತ ಹೋಗ್ಬೇಕು ನಾವು ಈ ಥರ. ಇಲ್ಲಿನ ಇನ್ನೊಂದು ಗ್ರೋ ಬ್ಯಾಗ್ನಾಗ ಆಲೂಗಡ್ಡೆ ಹಾಕೀನಿ, ಅದ್ರ ಜೊತೆ ಮತ್ತು ಮೆಂತೆನ ಹಾಕೀನಿ. ಇಲ್ಲಿದು ಕೂಡ ನಾನೀಗ ಹಾರ್ವೆಸ್ಟ್ ಮಾಡಿಕೊಂಡು ಅದಕ್ಕೂ ಎಲ್ಲ ಮಣ್ಣು ಏರಿಸ್ಬಿಡ್ತೇನೆ. ನೋಡ್ರಿ ಈಗ ನನಗೆ 2 ಗ್ರೋ ಬ್ಯಾಗ್ನಾಗ ಕೂಡಿ ಇಷ್ಟು 1 ಸೂಡ್ನಷ್ಟು ಮೆಂತೆ ಸಿಕ್ತು. ಇದು ಒಂದು ಸತಿ ನನಗೆ ಆಗ್ತೈತಿ ಅಡುಗೆಗೆ. ಈಗ ನಾವು ಒಂದರಲ್ಲಿ ಇನ್ನೊಂದು ಬೆಳೆಯೋದ್ರಿಂದ ಜಾಗ ಕಡಿಮೆ ಇರೋರಿಗೆ 1ರಾಗ 2 ಸಿಕ್ಕಂಗೆ ಆಗ್ತಾವೆ ಕಾಯಿಪಲ್ಲೆ. ಈಗ ಆಲೂಗಡ್ಡೆ ಲೇಟಾಗಿ ಬರ್ತದಲ್ಲ, ಅದಕ್ಕೆ ನಾವು ಅಷ್ಟು ಸಣ್ಣಕ್ಕೆ ಒಂದು ಮೆಂತೆ ಏನಾರು ಕೊತ್ತಂಬರಿ ಇವನ್ನೆಲ್ಲ ಬೆಳ್ಕೊಬೋದು. ಒಂದು ಗ್ರೋ ಬ್ಯಾಗ್ನಾಗ ಜಾಗ ಇರ್ತೈತಿ, ಆಲೂಗಡ್ಡೆ ಬೆಳೆಯೋಕೆ ಟೈಮ್ ತೊಗೋತೈತಿ. ಅಷ್ಟು ತೊಂಟಿಗೆ ನಮ್ಗೆ ಮೆಂತೆ ಬಂದುಬಿಡ್ತೈತಿ. ಇದ್ರೊಳಗೆ ಏನಾರ ಕಸ ಅದು ಇದ್ರೆ ತೆಗೆದು ಈಗ ನಾವು ಅದನ್ನು ಮಣ್ಣು ಏರಿಸ್ಬಿಡೋಣಂತ. ನೋಡ್ಬೋದು ನೀವು ಇಲ್ಲಿ ಆಲೂಗಡ್ಡೆ ಮ್ಯಾಲೆ ಹಂಗೆ ಕಾಣಿಸ್ತಾ ಆಗ್ತೈತಿ. ಅದು ಆಲೂಗಡ್ಡೆ ಬಿಸಿಲಿನ ಜೊತೆ ಕಾಂಟ್ಯಾಕ್ಟ್ನಾಗ ಬರಬಾರ್ದು. ಅದಕ್ಕಂತಂದು ನಾವು ಈಗ ಮಣ್ಣು ಅದ್ರ ಮೇಲೆ ಏರಿಸೋದು. ಈ ಥರ ಅದನ್ನು ಕವರ್ ಮಾಡಿಬಿಡ್ಬೇಕು. ಅಲ್ಲಿ ಗ್ರೋ ಬ್ಯಾಗ್ನ ಹಾಕೀನಿ, ಸ್ವಲ್ಪ ಇಲ್ಲಿ ನಾನು ನೆಲದಾಗ ಹಾಕೀನಿ ಆಲೂಗಡ್ಡಿನ. ನೋಡ್ಬೋದು ನೆಲದಾಗ ಹಾಕಿದ್ದು ಎಷ್ಟು ಚಲೋ ಬಂದೈತಿ. ಆಲ್ರೆಡಿ ಇದಕ್ಕೆ ಫ್ಲವರು ಆಗತ್ತಾವು ನೋಡ್ರಿ. ಈಗ ಸ್ವಲ್ಪ ಬಾಡವನ ಫ್ಲವರ. ಇದಕ್ಕೂ ನಾನೀಗ ಏನು ಮಾಡ್ತೀನಿ, ಮಣ್ಣನ್ನು ಏರಿಸ್ತೀನಿ. ಮುಂದೆ ಆಲೂಗಡ್ಡೆಗೆ ನಾನು ಏನು ಸ್ಪ್ರೇ ಮಾಡ್ತೀನಿ, ಯಾವ ಥರ ಫರ್ಟಿಲೈಸರ್ ಕೊಡ್ತೀನಿ ಅನ್ನೋದನ್ನು ಮತ್ತು ಹಾರ್ವೆಸ್ಟಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಆಲೂಗಡ್ಡೆ ಇದು ಕಂಪ್ಲೀಟ್ ಆಗಿ ರೆಡಿಯಾಗಿ ಬರಾಕ ನಮ್ಗೆ 3 ತಿಂಗಳ ತಗೋತೈತಿ. 3 ತಿಂಗಳ ತನಕ ಯಾಕಪ್ಪ ವೇಟ್ ಮಾಡೋದು ಅಂತಂದ್ರೆ ನಾವು ನೆಕ್ಸ್ಟ್ ಇದು ಒಂದು ಬ್ಯಾಚ್ ಆದ ಕೂಡ ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದು ಬ್ಯಾಚ್ ಹಾಕಬೇಕು. ಅದ್ರ ನಂತರ ಇನ್ನೊಂದು ಬ್ಯಾಚ್ ಹಾಕ್ಬಿಟ್ರೆ ನಮಗೆ ಕಂಟಿನ್ಯೂ ಆಗಿ ಆಲೂಗಡ್ಡೆ ಸಿಕ್ತಿರ್ತಾವ. ಹೆಂಗೂ ಅವು ಮನೆ ಒಳಗೆ ಮೊಳಕೆ ಬಂದೇ ಇರ್ತಾವ. ಎಲ್ಲರ ಮನೆ ಒಳಗೂ ಮೊಳಕೆ ಹೊಡೆದಿರ್ತಾವ. ಒಂದು ಸ್ವಲ್ಪ ದಿನ ಇಟ್ಟರೆ ಅದನ್ನು ತೊಗೊಂಡು ನಾವು ಹಾಕಿಬಿಟ್ಟಿವಿ ಅಂದ್ರೆ ನಮಗೆ ಒಂದ್ಸತಿ ಆಲೂಗಡ್ಡೆ ಸಿಗ್ತಾವೆ. 1 kg ಆದರೂ ಆಲೂಗಡ್ಡೆ ಸಿಕ್ಕೇ ಸಿಗ್ತಾವ. ಅದಕ್ಕೆ ನಾವು
ಅದನ್ನು ಮನೆ ಒಳಗೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸಿ ಅದನ್ನು ಯಾಕೆ ಯೂಸ್ ಮಾಡಬಾರ್ದು, ಈಗ ಸ್ವಲ್ಪ ಆಲೂಗಡ್ಡೆ ಸಂಬಂಧ ಇಷ್ಟು ದಿನ ಯಾಕೆ ವೇಟ್ ಮಾಡಬೇಕು ಅಂತ ಅನಿಸ್ತೈತಲ್ಲ. ಇದು ಆಲೂಗಡ್ಡೆಗೆ ಬೆಳೆಸಾಕ ಭಾಳ ಹೆವಿ ರಾಸಾಯನಿಕ ಗೊಬ್ಬರ ಹಾಕ್ತಾರ. ಅದಕ್ಕೋಸ್ಕರ ನಾನು ಅವಾಗಿಂದ ಏನು ಮಾಡಾಕತ್ತೀನಿ, ನಾನು ಒಂದು ಸ್ವಲ್ಪ ಬೆಳೆದ್ರಾಯ್ತು ಅಂತಂದು ಎಷ್ಟು ಕಡಿಮೆ ಆಗ್ತೈತಿ ಅಷ್ಟು ಹೊರಗಿಂದ ತರೋದು ಕಡಿಮೆ ಮಾಡ್ಕೋಬೇಕು. ಇಲ್ಲೇ ನಾನು ಅಸಾಧ್ಯವಾದಷ್ಟು ಬೆಳ್ಕೋಬೇಕು. ಸ್ವಲ್ಪ ಮನೆಯಿಂದ ಸ್ವಲ್ಪ ಹೊರಗಿಂದ ತಂದ್ರೆ ಇರ್ಲಾರ್ದಾಗ ತೊಗೊಂಬಂದ್ರೆ ನಾವು ಏನು ಪ್ರಾಬ್ಲಮ್ ಇಲ್ಲ, ಇದ್ದಾಗ ಮಾತ್ರ ಇದನ್ನು ನಾವು ಹಾಕಿ ಬೆಳೆಸೋದಂತ ವಿಚಾರ ಮಾಡಿ ನಾನು ಇದನ್ನು ಮಾಡಾಕತ್ತೀನಿ. ನೀವು ಇದೇ ಥರ ನಿಮ್ಮ ಮನೆ ಒಳಗೆ ಆಲೂಗಡ್ಡಿನ ಸ್ವಲ್ಪ ಸ್ಪ್ರೌಟ್ ಆಗಿದ್ದು ಅಂದರೆ ಇದೇ ಥರ ಗ್ರೋ ಬ್ಯಾಗ್ನಾಗ ನಿಮ್ಮ ನೆಲದೊಳಗೆ ಜಾಗ ಇತ್ತಂದ್ರೆ ಅಲ್ಲಿ ಕೂಡ ಹಾಕಿ ಬೆಳೆಸ್ಬೋದು. ಇದಕ್ಕೆ ಅವಾಗವಾಗ ನಾವು ಲಿಕ್ವಿಡ್ ಫರ್ಟಿಲೈಸರ್, ಈಗ ಆರ್ಗ್ಯಾನಿಕ್ DAPನೂ ಸಿಗ್ತದೆ, ಅದು ನಾವು ಹಾಕ್ಬೋದು. ಮತ್ತು ಮನೆ ಒಳಗೆ ನಮ್ದು ಕಿಚನ್ ವೇಸ್ಟ್ ಇರ್ತೈತಿ, ಅದು ಕೂಡ ನಾವು ಹಾಕಿ ನಾವು ಯೂಸ್ ಮಾಡ್ಕೊಂಡು ಬೆಳೆಸ್ಬೋದು. ಇದಾಗಿತ್ತು ಇವತ್ತಿಂದ ಆಲೂಗಡ್ಡೆ ಯಾವ ಥರ ಬೆಳೆಸೋದಂತ ವಿಡಿಯೋ. ನೀವು ಹಚ್ಚಿ ಬೆಳೆಸ್ರಿ, ನೀವು ಇದನ್ನು ಯೂಸ್ ಪಡ್ಕೋರಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ನಮಸ್ಕಾರ ಎಲ್ರಿಗೂ.